ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಸೆಟಿ ವತಿಯಿಂದ ನಾವು ನಿಮ್ಮನ್ನು ಸ್ವಾಗತ ಮಾಡುವರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಇದ್ದಾರೆ, ಕುಂದಾಪುರದಲ್ಲಿ ಸೇವೆ ಮಾಡೋರು. ಇವತ್ತು ನಮ್ಮ ಮಧ್ಯದಲ್ಲಿ ಅವರು ಆಸೆಟಿ ವೀಕ್ಷಕರಿಗೆ ದೇವರ ವಾಕ್ಯವನ್ನು ಮಾತನಾಡಿದ್ದಾರೆ. ನಾವು ಶ್ರದ್ಧೆಯಿಂದ ಕೇಳಿಕೊಳ್ಳುವ. ಪ್ರೈಸ್ ಗಾಡ್. ದೇವರು ಹೇಳ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ಚಿಂತಿಸಬೇಡ. ಚಿಂತನೆ ಅಗತ್ಯಕ್ಕಿಂತ ಹೆಚ್ಚು ಬಹಳ ಓವರಾಗಿ ಚಿಂತನೆ ಮಾಡುವವರಿದ್ದಾರೆ ಈ ಕಾಲದಲ್ಲಿ. ಅದಕ್ಕಾಗಿ ಅವರು ಅಗತ್ಯಕ್ಕಿಂತ ಹೆಚ್ಚು ಚಿಂತನೆ ಮಾಡಿ ಅವರ ಆರೋಗ್ಯವನ್ನು ಕೆಡಿಸ್ಕೊಂಡಿದ್ದಾರೆ. ಅಷ್ಟೆಲ್ಲ ಟೆನ್ಷನ್, ಅಷ್ಟೆಲ್ಲ ಜೀವಿತದಲ್ಲಿ ಬರುವಂಥ ಎಲ್ಲ ಸಂತೋಷಗಳನ್ನು ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ವೀಕ್ಷಿಸುವ ದೇವರ ಮಕ್ಕಳಾಗಲಿ ಅಥವಾ ಯಾರೇ ಆಗಲಿ, ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತೆ ಬೇಡವೇ ಬೇಡ. ವಾಕ್ಯವನ್ನು ಚಿಂತೆ ಇಲ್ಲದೆ ಜೀವಿಸಬೇಕಾದ್ರೆ ನಾವು ದಿವಸಕ್ಕೆ 1 ಗಂಟೆ ಆದರೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ನಿಜವಾಗಿಯೂ ಅಂದರೆ ನಿಮ್ಮ ಒಳಗಡೆ ಎಷ್ಟು ದೇವರ ವಾಕ್ಯ ಇದೆಯೋ. ಈಗ ಚಿಂತೆಯನ್ನು ಮರೆಸಲಿಕ್ಕೆ ಒಂದು ಧೈರ್ಯ ಬೇಕು, ಸಂತಾಪ ಹೇಳುವವರು ಬೇಕು. ಈಗ ನಾನು ಕಣ್ಣೀರಿಡ್ತಾ ಇದ್ದಾರೆ ಒಂದು ವಿಷಯಕ್ಕಾಗಿ, ನೀವು ಬಂದು ನನ್ನನ್ನು ತಟ್ಟಿ ಹೇಳ್ತೀರಾ, ಸೇವಕರೇ ಹೆದರಬೇಡ್ರಿ, ನಾನಿದ್ದೆ ನಿಮ್ಮ ಜೊತೆಯಲ್ಲಿ. ಈ ವಾಕ್ಯವು ನನ್ನನ್ನು ಏನು ಮಾಡಿಸ್ತದೆ ಅಂದರೆ ಬಲಪಡಿಸ್ತದೆ, ನನ್ನ ಧೈರ್ಯಪಡಿಸ್ತದೆ, ನನ್ನನ್ನು ಮೇಲೆತ್ತುವಂತೆ ಮಾಡ್ತದೆ. ಯಾಕಂದರೆ ನನಗೆ ಗೊತ್ತುಂಟು ಈ ಸೇವಕರಿಂದ ಅಥವಾ ಈ ವ್ಯಕ್ತಿಯಿಂದ ನನ್ನ ಕೆಲಸ ಆಗ್ತದೆ ಅಂತ. ಅದೇ ರೀತಿಯಾಗಿ ನಮ್ಮ ಸಮಸ್ಯೆಗಳಿಗಿಂತಲೂ ನಮ್ಮ ಪ್ರಾಬ್ಲಮ್ಗಳಿಗಿಂತಲೂ ಶಕ್ತರಾದವರು ಒಬ್ಬರು ಬಂದು ನಮಗೆ ಹೇಳಬೇಕು, ಹೆದರಬೇಡ, ಚಿಂತಿಸಬೇಡ, ಭಯಪಡಬೇಡ, ನಾನಿದ್ದೇನೆ. ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು. ಅದು ದೇವರ ವಾಕ್ಯ. ನೀವು ಹೇಳಿದ ಹಾಗೆ ಪ್ರಾರ್ಥನೆ, ಅದು ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕು. ಅದು ಎರಡು ಒಟ್ಟಿಗೆ, ಅದು ಎರಡು ಅಲ್ಲ, ಅದು ಒಂದೇ. ನಮ್ಮ ಭೂಲೋಕ ಯಾತ್ರೆಯನ್ನು ದೇವರಿಗೆ ವಹಿಸಿಕೊಟ್ರೆ ಮಾತ್ರ ಅದು ಕಾರ್ಯ ಮಾಡುತ್ತೇವೆ. ನಾವು ಏನು ಮಾಡ್ತೇವೆ, ದೇವರಿಗೆ ಸಮರ್ಪಣೆ ಮಾಡ್ತೇವೆ ಮತ್ತು ಗಡಿ ಅದನ್ನೇ ಮಾತಾಡ್ತೇವೆ. ಒಂದು ಸಲ ದೇವರಿಗೆ ನಾವು ಸಮರ್ಪಣೆ ಮಾಡಿದ ನಂತರ ಆ ವಿಷಯದಲ್ಲಿ ನಾವು ಮಾತಾಡಲೇಬಾರ್ದು. ಅಂದರೆ ಇದು ಮನುಷ್ಯನಲ್ವಾ. ಕೆಲವೊಂದು ಸಂಗತಿಗಳು, ಈಗ ಆತ್ಮಿಕವಾದ ಒಂದು ಸ್ವರ ಇದೆ, ಶಾರೀರಿಕ ಸ್ವರ ಇದೆ, ಮನಸ್ಸಿಂದ ಬರುವಂಥ ಸ್ವರಗಳು ಉಂಟು. ಈ 3 ಆಲೋಚನೆಗಳನ್ನು ಅವನ ದೇಹದಲ್ಲಿ ಹೋರಾಡಬೇಕು, ಹೊರಗಡೆಯಿಂದ ಅಲ್ಲ. ಆ ಒಳಗಡೆ ಇರುವ 3 ವ್ಯಕ್ತಿತ್ವ. ಒಬ್ಬವನು ಹೇಳ್ತಾನೆ ಆತ್ಮಕ್ಕೆ, ನೀನೀಗ ಹೇಳಿದ್ದಿ ದೇವರು ಮಾಡ್ತಾನಾ. ಶರೀರ ಹೇಳ್ತಾ ಇದೆ, ಅಲ್ಲಿ ಎಲ್ಲ ಅವ್ರ ಮನೆ, ಇವ್ರ ಮನೆ, ಆಚೆ ಮನೆ, ಈಚೆ ಮನೆ, ಅಲ್ಲಿರುವಂಥ ಇವಿರುವ ಸಂಗತಿಗಳು ನೋಡ್ತಾನೆ. ಅಯ್ಯೋ, ಅವ್ರಿಗೆ ಕಾರ್ ಬಂತು, ಇವ್ರಿಗೆ ಹೀಗಾಯಿತು, ಅವ್ರಿಗೆ ಹಾಗಾಯಿತು, ನೀನು ಇದ್ದ ಸ್ಥಿತಿಯಲ್ಲಿ ಇದ್ದಿ. ಆವಾಗ ಆಟೋಮೆಟಿಕ್ಕಾಗಿ ಒಳಗಡೆ ಸ್ವಲ್ಪ ಕಂಪನ, ಅಲ್ಲೋಕಲ್ಲೋಲ ಆಗುವುದು ಸಹಜ. ಆದರೆ ನಾನು ಹೇಳುವಂಥ ಇವತ್ತು ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಓದಿಕೊಂಡ್ರೆ ನಿಜವಾಗಿ ನಮಗೆ ಬಹಳ ಒಂದು ಮನಸ್ಸಿಗೆ ಧೈರ್ಯ ಉಂಟಾಗುವಂಥದ್ದಾಗಿದೆ. ಲೂಕ 12ನೇ ಅಧ್ಯಾಯದಲ್ಲಿ ವಚನ 22ರಿಂದ ಓದಿಕೊಳ್ಳುವ. ಲೂಕ 12 ವಾಕ್ಯ 22ರಿಂದ ವಚನ. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಷ್ಟೇ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ. ಶಿಷ್ಯರಿಗೆ ಹೇಳಿದರು. ಇವತ್ತು ಎಲ್ಲ ದೇವ ಮಕ್ಕಳಿಗೆ ಹೇಳುವಂಥದ್ದಿಷ್ಟೇ. ಏನಂದರೆ, ಈ ಕಾರಣದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು. ಇವತ್ತು ಬಹಳ ಜನರಿಗೆ ಇದೆ, ಊಟ ಮಾಡುವುದು, ಬಟ್ಟೆ ಹಾಕ್ಕೊಳ್ಳೋದು, ಹಣ, ಇದರದ್ದು ವಿಷಯದಲ್ಲಿ ಚಿಂತೆ, ಇಷ್ಟೇ ಚಿಂತೆ ಅಲ್ವಾ. ಲೋಕದ ಇದ್ರ ಬಿಟ್ಟು ಬೇರೆ ಏನಿದೆ? ಇದಕ್ಕೆ ಚಿಂತೆ ಮಾಡ್ತಾ ಇರ್ತಾರೆ. ಆವಾಗ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಈ ವಿಷಯ ಗೊತ್ತಿದೆ ಯೇಸುವಿಗೆ. ಇದಕ್ಕಾಗಿ ಮುಂದಿನ ನಿರ್ಮಾಣಗಳಲ್ಲಿ ಬರುವಂಥ ದೇವರ ಮಕ್ಕಳು ಇದಕ್ಕಾಗಿ ಏನು ಮಾಡಬಹುದು, ಚಿಂತೆ ಮಾಡಬಹುದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಇದಕ್ಕೆಲ್ಲ ಮಾಡಬೇಡ್ರಿ, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹ ಮೇಲಾಗಿದೆ. ಅಂದರೆ ಊಟಕ್ಕಿಂತ ಇವತ್ತು ಅನ್ನಪಾನ ಇದೆಲ್ಲ ಕರೆಕ್ಟು, ಆದರೆ ಅದಕ್ಕಿಂತ ಮುಖ್ಯವಾಗಿ ಪ್ರಾಣ. ಈ ಪ್ರಾಣ ಎಲ್ಲಿಗೆ ಹೋಗ್ತದೆ, ಈ ಆತ್ಮ ಎಲ್ಲಿಗೆ ಹೋಗ್ತದೆ, ಅದು ಮುಖ್ಯವಾದ ವಿಷಯ.
ನಮಗೆ ಆತ್ಮದ ವಿಷಯದಲ್ಲಿ ಚಿಂತನೆ ಇರಬೇಕು. ಬಿಟ್ಟರೆ ಈ ಲೋಕದ ಸಂಗತಿಗಳಲ್ಲಿರುವಂಥ ಊಟ ತಿನ್ನುವುದು, ಕುಡಿಯುವುದು, ಮೋಜು ಮಾಡುವುದು, ಮಸ್ತಿ ಮಾಡುವುದರಲ್ಲ ಅಲ್ಲ. ಆ ಚಿಂತನೆ ಮಾಡಿದರೆ ದೇಹ ಮಣ್ಣಿಗೆ ಸೇರ್ತದೆ, ಆದರೆ ಆತ್ಮ ಪರಲೋಕಕ್ಕೆ ಹೋಗುವಂಥದ್ದಾಗಿದೆ. ಇಲ್ಲಿ ಮುಂದೆ ಹೋಗುವಾಗ ಓದಿರಿ, ಉಡುಪಿಗಿಂತ ದೇಹವು ಮೇಲಾಗಿದೆ ಅಷ್ಟೇ. ಇವತ್ತು ನಾವು ಉಡುಪು ಅಂತ ಹೇಳ್ತೇವೆ, ಬಟ್ಟೆ ಬರೆಗಳಿಗಾಗಿ ಚಿಂತೆ ಹೆಚ್ಚಿನವ್ರಿಗೆ ಅದೇ. ಆದರೆ ದೇವರ ವಾಕ್ಯ ಹೇಳ್ತದೆ, ಅದಕ್ಕಿಂತ ನಿನ್ನ ದೇಹ ಅದು ಶ್ರೇಷ್ಠವಾದದ್ದು. ಮುಂದೆ, ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದಷ್ಟೇ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಆಮೆನ್. ಈಗ ಯಾರನ್ನು ನೋಡಬೇಕಂತೆ? ಈಗ ನೋಡಬೇಕಾಗಿದ್ದು ಕಾಗೆಗಳನ್ನು. ಈಗ ನೋಡುವಂಥ ಎಲ್ಲ ಹಕ್ಕಿಗಳಲ್ಲಿ ಈಗ ಕಾಗೆ ಏನು ಬಿತ್ತುತ್ತದ? ಅದು ಏನಾದರೂ ಕೊಯ್ತದ? ಇಲ್ಲ. ಹಕ್ಕಿಗಳು ಯಾವುದಾದ್ರೂ ಬಿತ್ತವ? ಆದರೆ ದೇವರು ಅವುಗಳನ್ನು ಸಾಕ್ತವೆ ಅಂತೆ. ದೇವರು ಅವುಗಳನ್ನು ಸಾಕಿ ಅವುಗಳಲ್ಲಿ ಕಣಜೆ ಇಲ್ಲ, ಸ್ಟಾಕ್ ಇಲ್ಲ. ಇವತ್ತು ದೇವರ ಮಕ್ಕಳ ಆಶೀರ್ವಾದ ಅದಾಗಿದೆ. ಏನಂದರೆ, ನಾವು ತನ್ನ ಇಷ್ಟರಿಗೆ ದೇವರು ನಿದ್ರೆಯಲ್ಲಿ ಕೊಡುತ್ತಾನೆ ಅಂತೆ. ಅಂದರೆ ಅಂತಹ ಸೌಭಾಗ್ಯದಲ್ಲಿ ನಾವು ಹೋಗುವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಈಗ ಕಾಗೆಗಳಿಗೆ ಯಾಕೆ ಚಿಂತೆ ಇಲ್ಲ ಅಂದರೆ, ಅವುಗಳಿಗೆ ಸಂಪೂರ್ಣ ನಂಬಿಕೆ ಉಂಟು. ತಮ್ಮನ್ನು ಸೃಷ್ಟಿಸಿದ ದೇವರು, ತಮ್ಮನ್ನು ಉಂಟು ಮಾಡಿದ ದೇವರು ಅವರಿಗೆ ಅದನ್ನು ಕೊಡುತ್ತಾನಂತ. ಆದರೆ ದೇವರ ಸ್ವರೂಪದಲ್ಲಿ, ದೇವರ ರೂಪಕ್ಕೆ ಸರಿಯಾದ ನಮಗೆ ಕೆಲವೊಮ್ಮೆ ಏನು ಗೊತ್ತಾ, ಅತಿರೇಕ ಅಥವಾ ಬಹಳ ಜ್ಞಾನ ಬುದ್ಧಿವಂತಿಕೆ ಜಾಸ್ತಿ ಉಪಯೋಗಿಸಿ ಕೆಲವೊಂದು ಸಲ ಬಿದ್ದು ಹೋಗುವಂಥದ್ದಿದೆ. ಅದಕ್ಕಾಗಿ ಚಿಂತೆ ಮಾಡಬೇಡ್ರಿ. ಕಾಗೆಗಳು ಕೊಯ್ಯುವುದಿಲ್ಲ, ಅವುಗಳು ಉಗ್ರಣದಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಥವಾ ಬಿತ್ತುವುದಿಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಉಗ್ರಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತಲೂ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಆದುದರಿಂದ ಕೇವಲ ಅಲ್ಪವಾದುದನ್ನಾದರೂ ಮಾಡುವುದಕ್ಕೆ ನೀವು ಅಶಕ್ತರಾಗಿರಲಾಗಿ ಮಿಕ್ಕದವರ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ. ಇಲ್ಲಿ ಕರೆಕ್ಟಾಗಿ ಹೇಳ್ತೆ, ಅಲ್ಪವಾದ ಸಂಗತಿಗಳಲ್ಲಿ ನಿಮಗೆ ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯಲಿಕ್ಕೆ ನಿಮ್ಮಲ್ಲಿ ಆಗುವುದಿಲ್ಲ. ಕೊಂಕಣಿಯಲ್ಲಿ ನಿಮ್ಮ ಆಯುಷ್ಯವನ್ನು ಸ್ವಲ್ಪ ಹೆಚ್ಚಿಸ್ಲಿಕ್ಕೆ ನಿಮಗೆ ಆಗುವುದಿಲ್ಲ. ಅಂಥ ಒಂದು ಸಣ್ಣ ಕಾರ್ಯ ನಿಮ್ಮಿಂದ ಮಾಡಲಿಕ್ಕೆ ಆಗುವುದಿಲ್ಲವಾದರೆ ನೀವಿನ್ನು ಚಿಂತೆ ಮಾಡಿ ಏನು ಪ್ರಯೋಜನ? ನಿಮ್ಮಿಂದ ಈ ಸಮಯವನ್ನು ನಿಲ್ಲಿಸಲಿಕ್ಕೆ ಆಗ್ತದೋ? ಒಂದು ದಿನ ನನಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳಿದಂಥ ಘಟನೆಗಳು ನನಗೆ ನೆನಪಿ ಬರ್ತದೆ. ನನ್ನ ಆಸ್ತಿ ಎಲ್ಲವನ್ನು ಕೊಡ್ತೇನೆ, ನನಗೆ ಯೌವನಸ್ಥನಾಗಿ ಮಾಡಿಸಿ. ನನಗೇನು ಮಾಡಿರಿ? ಯೌವನಸ್ಥನಾಗಲಿಕ್ಕೆ ಸಾಧ್ಯನೋ? ಅವನಿಗೆ ಆಗೋದಿಲ್ಲ. ಅವನ ಇಡೀ ಆಸ್ತಿ, ಅವನೇನು ಕೋಟ್ಯಾಧಿಪತಿ, ಆದರೆ ಅವನು ಹೇಳುವುದಿಷ್ಟೇ, ನನಗೆ ಯೌವನ ಪ್ರಯಾಣ ಕೊಡಿ. ಇವತ್ತು ಅಷ್ಟೇ ಲೋಕದಲ್ಲಿ ಎಷ್ಟೋ ಜನರು ಮರಣಕ್ಕೆ ಔಷಧಿಯನ್ನು ಹುಡುಕ್ತಾ ಇದ್ದಾರೆ. ಹುಡುಕುವುದಿಲ್ಲವೋ? ಎಂಥ ಸೈಂಟಿಸ್ಟ್ಗಳು ಹುಡುಕುವುದಿಲ್ಲವೋ? ಅಥವಾ ಶ್ರೀಮಂತ ವ್ಯಕ್ತಿಗಳು ಹುಡುಕುವುದಿಲ್ಲವೋ? ಅಥವಾ ತುಂಬ ಜನರು ಯೌವನವಾಗಿಯೇ ಇರಬೇಕಂತ ಎಷ್ಟೋ ಜನರು ಮಾತ್ರೆಗಳನ್ನು, ಮೆಡಿಸಿನ್ಗಳು ತಗೊಳ್ಳೋರಿದ್ದಾರೆ. ಆದರೆ ಅವರು ನಿಲ್ಲಿಸ್ಲಿಕ್ಕಾಯಿತು? ಆಗೋದಿಲ್ಲ. ನಿಮಗೆ ಈ ಸಣ್ಣ ವಿಷಯಗಳನ್ನು ನೀವು ತಡೀಲಿಕ್ಕೆ ಆಗದಿದ್ದರೆ ನೀವು ಚಿಂತೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತೆ ದೇವರ ವಾಕ್ಯ ಹೇಳಿದೆ. ಅದನ್ನು ಏನು ಅಂದರೆ, ಅದರಿಂದ ಅಲ್ಪವಾದನ್ನೇನಾದರೂ ಮಾಡುವುದಕ್ಕೆ ನೀವು ಅಶಕ್ತರಾಗಿರಲಾಗಿ ಮಿಕ್ಕದರ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ. ಅಶಕ್ತರಾಗಿದ್ದೀರಿ. ಸಣ್ಣ ವಿಷಯ ನಿಮಗೆ ಮಾಡಲಿಕ್ಕಾಗೋದಿಲ್ಲ. ಸಣ್ಣ ವಿಷಯದಲ್ಲಿ ನಿಮಗೆ ಜಯ ಆಗೋದಿಲ್ಲ. ಮತ್ತು ಇನ್ನು ದೊಡ್ಡ ವಿಷಯ ಯಾಕೆ ಇನ್ನು ಚಿಂತೆ ಮಾಡೋದಕ್ಕೆ? ನಾಳೆ ನಾಡಿದ್ದು ಅದ್ರ ಮುಂಚೆ ಯಾಕೆ ಚಿಂತೆ ಮಾಡ್ತೀರಾ? ಮುಂದೆ ಹೋದ್ರಿ, ಹೂಗಳು 27 ಹೂಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಈ ಹೂಗಳೊಳಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಈ ಹೂಗಳನ್ನು ನೋಡಿ, ಅಡವಿಯಲ್ಲಿ ಇರುವಂಥ ಹೂಗಳು, ಆ ಹೂಗಳನ್ನು ನೋಡುವಾಗ ಅದರ ಚಂದ, ಅವರ ವೈಭವ, ನಾನು ಎಷ್ಟೋ ಕಾಡುಗಳಲ್ಲಿ ಹೋಗುವಾಗ ನೋಡಿದಂಥ ಹೂಗಳು, ಕಾಟು ಹೂಗಳು ಆಯಿತಾ. ಈಗ ಬೇರೆ ಗುಲಾಬಿ ಹೂ, ಅದು ಹೂ ಎಲ್ಲ ಏನಾಗ್ತಾರೆ, ಮಾರಾಟಕ್ಕಾದರೂ ಇದೆ.
ಒಂದು ಲೆಕ್ಕದಲ್ಲಿ. ಆದರೆ ಕೆಲವೊಂದು ನಾವು ಹೇಳ್ತೇವೆ, ನಾವು ಹಳ್ಳಿಗಳಿಗೆ ಹೋದರೆ ಅಥವಾ ನಮ್ಮ ಊರಿನಲ್ಲಿ ಕಾಟು ಹೂಗಳು ಅಂತ ಹೇಳ್ತೇವೆ, ದಾಸವಾಳ ಆಗಲಿ ಕೆಲವೊಂದು ಹೂಗಳು ಅದು ಏನು ಉಪಯೋಗಕ್ಕೆ ಬರುವುದಿಲ್ಲ, ಆದರೆ ಅದು ಏನು ಈ ಬೊಲ್ಲೆಯಲ್ಲಿ ಇರ್ತದೆ. ಆದರೆ ಆ ಹೂಗಳನ್ನು ನೋಡುವಾಗ ಅದರ ಚೆಂದ ಎಷ್ಟು ಬ್ಯೂಟಿಯಾಗಿರ್ತದೆ ಅಂದರೆ, ಅದರ ಸೌಂದರ್ಯವು ಸೊಲೊಮೋನನು ಅವನ ವೈಭವದಲ್ಲಿ ಇರುವಾಗ ಅಂತಹ ಉಡುಪುಗಳನ್ನು ಆತನು ಉಟ್ಟುಕೊಳ್ಳಿಲ್ಲಂತೆ. ಸೊಲೊಮೋನ್ ಅಂದರೆ ಏನು ಗೊತ್ತಾ, ಇಡೀ ವಿಶ್ವಕ್ಕೆ ಜ್ಞಾನಿ. ಮೊದಲನೇದಾಗಿ ಏನಾಗಿದ್ದಾನೆ, ಇಡೀ ವಿಶ್ವಕ್ಕೆ ಜ್ಞಾನಿ. ಅಷ್ಟೇ ಅಲ್ಲ, ಅವನು ಇರುವ ಕಾಲದಲ್ಲಿ ಬಂಗಾರವು ಕಲ್ಲುಗಳ ರಾಶಿಯಂತೆ, ಈಗ ಕಲ್ಲುಗಳು ಹೇಗಿರ್ತವೆ ನಾವು ಮನೆಯಲ್ಲಿ ಇರ್ತೇವೆ ಅಂಥ ರಾಶಿ ಕಲ್ಲುಗಳು ಬಂಗಾರವಾಗಿತ್ತು. ಇಡೀ ವಿಶ್ವದಲ್ಲಿ ಅತಿ ಶ್ರೀಮಂತ ಅರಸನಾಗಿದ್ದ. ಅಂಥ ಅರಸನು ಆ ಹೂಗಳ ರೂಪದಲ್ಲಿ ಆ ಸೌಂದರ್ಯತೆಗೆ ತಕ್ಕ ಹಾಕಿ ಉಟ್ಟುಕೊಳ್ಳಿಲ್ಲ, ಆ ಸೌಂದರ್ಯ ಅವನಲ್ಲಿ ಇರಲಿಲ್ಲ. ಅಂಥ ಸೌಂದರ್ಯ ರೂಪದಲ್ಲಿ ಇರುವಂಥ ಸಂಗತಿಗಳು ಅವನ ಇಡೀ ವೈಭವದಲ್ಲಿ ಇರಲಿಲ್ಲಂತೆ. ನೋಡಿದ್ರ ಆ ಹೂಗಳು ಇವತ್ತಿದ್ದು ನಾಳೆ ನಾಶವಾಗ್ತವೆ, ಇವತ್ತಿದ್ದು ನಾಳೆ ಇಲ್ಲದಂತಾಗ್ತಾರೆ. ದೇವ ಸ್ವರೂಪದಲ್ಲಿರುವ ನಮಗೆ ಈ ಲೋಕದಲ್ಲಿ ನಮ್ಮ ಟಿ ವಿ ನೋಡುವಂಥ ಎಲ್ಲ ಜನರಿಗೆ ದೇವರು ಎಷ್ಟು ವೈಭವದಲ್ಲಿ ನಡೆಸ್ಬೋದು, ಎಷ್ಟೊಂದು ಆಶೀರ್ವಾದದಲ್ಲಿ ನಡೆಸ್ತಾನೆ, ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟು ಆಶೀರ್ವಾದವನ್ನು ದೇವರು ಕೊಡ್ತಾನೆ. ಮುಂದೆ ಹೋದ್ರಿ, ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಒಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಒಡಿಸಿ ತೋರಿಸುವನು. ಏನು ಊಟ ಮಾಡಬೇಕು, ಏನು ಕುಡಿಯಬೇಕೆಂದು ತವಕ ಪಡಬೇಡಿರಿ. ಒಂದು ನಿಮಿಷ, ಇಲ್ಲಿ ನಾವು ಓದಿಕೊಳ್ಳುವ ಎಲೆ ಅಲ್ಪ ವಿಶ್ವಾಸಿಗಳೇ ಅಂದರೆ, ಈ ರೀತಿ ಆಲೋಚನೆ ಮಾಡುವವರಿಗೆ ದೇವರೇನು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳು. ಎಲೆ ಅಲ್ಪ ವಿಶ್ವಾಸಿಗಳೇ, ಎಲೆ ಅಲ್ಪ ವಿಶ್ವಾಸಿಗಳೇ ಅಂತ ಅಂದರೆ ನಂಬಿಕೆನೇ ಇಲ್ಲ ಅಂತ ಅರ್ಥ. ಇವತ್ತು ವಿಶ್ವಾಸಿಗಳು ಏನು ಮಾಡ್ತಾ ಇದ್ದಾರೆ, ಖಾಲಿ ಹಣಕ್ಕಾಗಿ, ಖಾಲಿ ಆರೋಗ್ಯಕ್ಕಾಗಿ, ಖಾಲಿ ಮಿರಕಲಿಗಳಿಗಾಗಿ ಓಡುವಂಥವರಿಗೆ ನಾನು ಹೇಳುವಂಥದ್ದು, ನೀವು ಇಂತಹ ಸಂಗತಿಗಳಿಗಾಗಿ ಓಡ್ತಾ ಇದ್ದೀರಿ. ಲೋಕದ ಆಸ್ತಿ ಐಶ್ವರ್ಯಕ್ಕಾಗಿ, ಸಣ್ಣ ವಿಷಯಕ್ಕಾಗಿ ನೀವು ಓಡ್ತಾ ಇದ್ದೀರಿ. ಏನು ತಿನ್ನುವುದು, ಏನು ಉಟ್ಟುಕೊಳ್ಳುವುದು, ಯಾವ ಗಾಡಿಯಲ್ಲಿ ಹೋಗುವುದು, ಯಾವ ಮನೆಯಲ್ಲಿ ಇರುವುದು, ಇದರ ಬಗ್ಗೆನೇ ನಿಮ್ಮ ಚಿಂತೆಯಾಗಿದ್ದರೆ ನಿಮ್ಮನ್ನು ದೇವರು ಏನಂತ ಹೇಳ್ತಾ ಇದ್ದಾರೆ, ಅಲ್ಪ ವಿಶ್ವಾಸಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಇಲ್ಲಿ ದೇವರ ಒಂದು ನಂಬಿಕೆಯ ಮಾತು ಏನಂದರೆ, ಚಿಂತೆ ಮಾಡಬೇಡ್ರಿ ಅಂತ. ಆದರೆ ಈ ವಿಷಯದಲ್ಲಿ ದೇವರ ಮಕ್ಕಳು ಎಲ್ಲಾದರೂ ಇದ್ದರೆ ಅಂಥವರಿಗೆ ದೇವರು ಹೇಳುವಂಥ ವಾಕ್ಯ ಹೀಗೆ. ಹಾಗಾದರೆ ನಾನು ನೆನೆಸ್ಕೊಳ್ತೇನೆ, ನಾನು ಮಾತನಾಡುವಾಗ ನಾನು ಕೇಳುವಂಥ ಸ್ವರ, ನನ್ನ ಸ್ವರ ಕೇಳುವವರು ಆ ಭಾಗದಲ್ಲಿ ಯಾರೂ ಇಲ್ಲವಂತ ನಾನು ನೆನೆಸಿಕೊಳ್ತೇನೆ. ಆದರೆ ಮುಂದೆ, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ನೀವು ನಿಮಗೆ ಅವಶ್ಯವೆಂದು ನಿಮಗೆ ತಂದೆಗೆ ತಿಳಿದಿದೆ, ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ನೀವಾದರೂ ಸಾಕು. ಒಂದು ನಿಮಿಷ, ಇಲ್ಲಿ ನಾವು ಓದಿಕೊಳ್ಳುವ ಇದು ಬಹಳ ಒಳ್ಳೆಯ ಶ್ರೇಷ್ಠ ಮಾತು. ಏನು ಕುಡಿಯಬೇಕು ಎಂದು ತವಕ ಪಡಬೇಡ್ರಿ ಮತ್ತು ಅನುಮಾನ ಪಡಬೇಡ್ರಿ. ಇವತ್ತು ನಾವು ತಿನ್ನುವುದು ಕುಡಿಯುವುದಿಲ್ಲ, ದೇವರು ಕೊಡ್ತಾನಂತ ನಂಬಿಕೆ ಇಟ್ಟಿದ್ದೀರಲ್ಲ, ದೇವರು ಕೊಡ್ತಾನಂತ ವಾಗ್ದಾನ ಮಾಡಿದನಲ್ಲ, ದೇವರು ನಮಗೆ ಒದಗಿಸ್ತಾನಂತ ವಾಗ್ದಾನ ಮಾಡಿದನಲ್ಲ. ಯೆಹೋವ ಈರಿಯಾಗಿ ನೋಡ್ರಿ, ಅಬ್ರಹಾಮ ಮತ್ತು ಈಸಕ್ಕ ಬಲಿ ಅರ್ಪಿಸ್ಲಿಕ್ಕೆ ಹೋಗಿದ್ರು. ಈ ಸಮಯದಲ್ಲಿ ಕುರಿಯನ್ನು ಅಥವಾ ಏನೂ ತಗೊಳ್ಳಿಲ್ಲ, ಖಾಲಿ ಕಟ್ಟಿಗೆ. ಈಗ ಈಸಕ್ಕ ಅಬ್ರಹಾಮನಿಗೆ ಕೇಳ್ತಾನೆ, ಅಪ್ಪ ಡ್ಯಾಡಿ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಅರ್ಪಿಸ್ಲಿಕ್ಕೆ ಕುರಿಯಲ್ಲಿ, ಯಜ್ಞ ಅರ್ಪಿಸ್ಲಿಕ್ಕೆ ಕುರಿಯಲ್ಲಿ. ಈ ಸಮಯದಲ್ಲಿ ಅಬ್ರಹಾಮ ಈಸಕ್ಕನಿಗೆ ಹೇಳುವಂಥ ಮಾತು ಇದಾಗಿತ್ತು, ಮಗನೇ ದೇವರು ಒದಗಿಸ್ತಾನೆ. ದೇವರು ನೋಡಿ, ದೇವರು ಒದಗಿಸ್ತಾನೆ ಅಂತ ಹೇಳ್ಕೊಂಡು ಹಿಂದೆ ಮನೆಗೆ ಹೋಗಿ ಕುರಿ ತರಲಿಲ್ಲ. ಅವನು ಸೀದಾ ಮುಂದಕ್ಕೆ ಹೋದನು. ಮುಂದಕ್ಕೆ ಹೋಗುವಾಗ ಅಬ್ರಹಾಮ ಒಳಗಡೆ ಏನು ಭಯ ಇದ್ದಿತ್ತು ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಅವನ ನಂಬಿಕೆ ಮಾತ್ರ ನಾನು ಹೇಳ್ತೇನೆ ಶಬಾಷ್. ಅಲ್ಪ ವಿಶ್ವಾಸಿ ಆಗಿರಲಿಲ್ಲ ಅವನು ಹೋಗಿ ಅಲ್ಲಿ ಹೋಗಿ ಕಟ್ಟಿಗೆ ಸಿದ್ಧ ಮಾಡಿ ಕ್ರಮಪಡಿಸ್ತಾನೆ. ಮಗನನ್ನು ಇಟ್ಟು ಅವನು ಕೊಯ್ಲಿಕ್ಕೆ ಹೋಗುವಾಗಲೇ ದೇವರ ಸ್ವರವನ್ನು ಉಂಟಾಗಿದ್ದಾರೆ, ಅಬ್ರಹಾಮನೇ ಅಬ್ರಹಾಮನೇ, ಮಗನ ಮೇಲೆ ಕೈ ಎತ್ತಬೇಡ, ನೀನು ನಂಬಿಗಸ್ತನ ಹಾಕಿತಿ ಅಂತ. ಆಮೆನ್. ಹಲ್ಲೆಲೂಯಾ, ನಂಬಿಗಸ್ತನ ಹಾಕಿದ್ದಿ. ಈಗ ಅಬ್ರಹಾಮನು ಆವಾಗ ನಿಲ್ಲಿಸಿ ಹಿಂದೆ ಮುಂದೆ ನೋಡುವಾಗ ಪೊದೆಯಲ್ಲಿ ಒಂದು ಟಗರು ತೋರಲ್ಪಡ್ತದೆ, ಪೊದೆಯಲ್ಲಿ ಒಂದು ಪ್ರಾಣಿ ತೋರಲ್ಪಡ್ತಾರೆ. ಆ ಪ್ರಾಣಿಯನ್ನು ಬಂದು ಬಲಿ ಅರ್ಪಿಸ್ತಾರೆ. ಆದರೆ ಇಲ್ಲಿ ಕರೆಕ್ಟಾಗಿ ನಾವು ಊಹಿಸಬೇಕು, ಅಬ್ರಹಾಮನಿಗೆ ಆ ಟಗರು ಅಥವಾ ಆ ಪ್ರಾಣಿ ಎಲ್ಲಿಂದ ಸಿಕ್ಕಿತು ಅಲ್ವಾ? ಪೊದೆಯಲ್ಲಿ.
ಅದೇ ಅರ್ಥ. ಅದರ ಅರ್ಥ ಏನಂದರೆ ನನಗೆ ಬಹಳ ವಿಶೇಷವಾಗಿ ನಾನು ಹೇಳುವಂಥದ್ದು, ಅದಕ್ಕೆ ಚಿಂತಿಸಬೇಡ್ರಿ, ಇದೆಲ್ಲ ಅನುಮಾನ ಪಡಬೇಡ್ರಿ, ದೇವರು ಒದಗಿಸ್ತಾನಂತ ಮೇಲೆ ಯೇಸುವಿನ ನಾಮದಲ್ಲಿ ಅದು ಉಂಟಾಗ್ತಾನೆ, ನಮಗೆ ಕೊಡುವಾತನ ಹಾಕಿದ್ದಾನೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ಪ್ರತಿಯೊಬ್ಬರು ದೇವರು ಒದಗಿಸಿ ಕೊಡುವಾತನಾಗಿದ್ದಾನೆ. ಬರ ಕಾಲದಲ್ಲಿ ಶ್ರೇಷ್ಠವಾದ ಗೋಧಿಯನ್ನು ಕೊಡುವಾತನಂತ ದೇವರ ವಚನ ಇದೆ. ಮುಂದೆ ಓದುವಾಗ ಅಲ್ಲಿ ಓದಿ, ಇವೆಲ್ಲವುಗಳ ಒಂದು ನಿಮಿಷ, ಇವೆಲ್ಲಗಳ ಮೇಲೆ ಇಹಲೋಕದ ಜನರು ತವಕ ಪಡ್ತಾರೆ. ಅಂದರೆ ಇಹಲೋಕದ ಜನರಂದ್ರೆ ಅನ್ಯರು, ದೇವರಲ್ಲಿ ಇಲ್ಲದವನು, ಅವನಿಗೆ ಖಾಲಿ ಊಟ ಮಾಡು ತಿನ್ನು. ಈಗ ನೋಡಿ ಬೇಕಾದ್ರೆ ನಾವು ಪರಲೋಕ ರಾಜ್ಯದ ಸಂಸ್ಥಾನದವರು, ಹೌದು, ಇದೆಲ್ಲ ಹುಡುಕುವವರು ಇಹಲೋಕ ಭೂಮಿಯವರು. ನಾವು ಪರಲೋಕದವರು, ಭೂಮಿಯವರು ಭೂಲೋಕದವರು ಏನು ಮಾಡ್ತಾರೆ, ಇದನ್ನು ಹುಡುಕ್ತಾರೆ. ಒಂದು ಮತ್ತೊಂದೇನು, ಅವರ ಮಾತುಗಳೇನಾಗಿರ್ತದೆ, ಇಹಲೋಕ ಸಂಬಂಧಪಟ್ಟದ್ದು. ತಿನ್ನುವುದೇನು, ಊಟ ಮಾಡುವುದೇನು, ಬೆಳಗ್ಗೆ ಇದ್ದ ಬ್ರೇಕ್ಫಾಸ್ಟ್, ಎಲ್ಲ ಅಪನಂಬಿಕೆಯ ಮಾತುಗಳು, ಮತ್ತು ಇಲ್ಲದ ಮಾತುಗಳು, ಚಿಂತೆಯ ಮಾತುಗಳು, ಹೆದರಿಕೆಯ ಮಾತುಗಳು, ವಿಶ್ವಾಸದ ಮಾತುಗಳಲ್ಲ. ಅದಕ್ಕೋಸ್ಕರ ನಂಬಿಗಸ್ತ ಮಕ್ಕಳು ಯಾವಾಗಲೂ ನಂಬಿಗಸ್ತರೊಟ್ಟಿಗೆ ಮಾತನಾಡಬೇಕು, ನಂಬಿಗಸ್ತರ ಒಟ್ಟಿಗೆ ಫ್ರೆಂಡ್ಶಿಪ್ ಬೆಳೆಸಬೇಕು. ಅಪನಂಬಿಗಸ್ತರೊಟ್ಟಿಗೆ ನಾವು ಜಾಸ್ತಿಯಾಗಿ ಫ್ರೆಂಡ್ಶಿಪ್ ಬಿಟ್ಟರೆ ಅಪನಂಬಿಗಸ್ತರ ಆ ನಂಬಿಕೆಗೆ ನಾವು ಆಟೋಮೆಟಿಕ್ ಆಗಿ ಹೋದದ್ದೇ ನಮಗೆ ಗೊತ್ತಾಗಲ್ಲ. ಖಂಡಿತ ಹೆದರಿಕೆ, ಭಯ ಎಲ್ಲ ಹುಟ್ಟುತ್ತದೆ. ನಂಬಿಗಸ್ತರೊಟ್ಟಿಗೆ ನಾವು ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ನಂಬಿಕೆ ಹುಟ್ಟುತ್ತದೆ. ನಮ್ಮ ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನಮ್ಮಲ್ಲಿ ಏನು ಇಲ್ಲದಿದ್ದರೂ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೆ ಮಾಡಿದ ಉಪಕಾರಗಳನ್ನು ಎತ್ತಿ ಹಿಡಿಯುವಾಗ ದೇವರಿಗೆ ಮಹಿಮೆ ಆಗ್ತದೆ, ಕೇಳುವವರಿಗೆ ನಂಬಿಕೆ ಹುಟ್ಟಾಗುತ್ತೆ. ಈಗ ನಿಮ್ಗೆ ಹೇಳ್ತೇನೆ, ಒಬ್ಬ ವ್ಯಕ್ತಿ ಹೇಳಿದ್ದು ಅಥವಾ ದೇವ ಸೇವಕ ಹೇಳಿದ್ದು, ನಿನ್ನ ಸ್ನೇಹಿತ ಯಾರಂತ ತೋರಿಸು, ನೀನು ಯಾರಂತ ನಾನು ತೋರಿಸ್ತೇನೆ ಅಂತ. ನಮಗೆ ಸ್ನೇಹಿತ ಯೇಸು ಒಬ್ಬನೇ. ನಮ್ಮ ಸ್ನೇಹಿತ ನಮ್ಮ ಕರ್ತನು. ಕರೆಕ್ಟ್, ಅದು ಅಲ್ವಾ? ನಾವು ಯಾರ ಹತ್ರ ಫ್ರೆಂಡ್ಶಿಪ್ ಮಾಡ್ತೇವೋ ಅದೇ ರೀತಿ ನಮ್ಮ ಜೀವಿತ ಇರ್ತದೆ. ನಾನು ನೋಡಿದ್ದೇನೆ, ಎಷ್ಟೋ ಜನರು ನೋಡ್ತೇನೆ, ಅವರ ಫ್ರೆಂಡ್ಸ್ ಹೇಗಿರ್ತಾರೆ ಅದೇ ವಿಶ್ವಾಸಿಗಳು ಅಂಥವ್ರ ಜೊತೆಯಲ್ಲಿ ಇದ್ದರೆ ಏನಾಗ್ತದೆ, ಸ್ವಭಾವ ಬರ್ತದೆ. ಯಾಕಂದರೆ ಆತ್ಮಕ್ಕೂ ಮಾಂಸಕ್ಕೂ ಏನು ಸಂಬಂಧ, ದೇವರ ಮಗನಿಗೂ ದೆವ್ವಕ್ಕೂ ಏನು ಸಂಬಂಧ ಅಲ್ವಾ? ಬಹಳ ಎಚ್ಚರಿಕೆಯಾಗಿರಬೇಕು. ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಏನಂದರೆ, ಇನ್ನು ಇಹಲೋಕದ ಮೇಲೆ ಇಹಲೋಕದ ಜನರು ಇದಕ್ಕಾಗಿ ತವಕ ಪಡ್ತಾರೆ. ನೋಡಿದ್ರಾ, ಇವತ್ತು ನಮ್ಮ ದೇವ ಮಕ್ಕಳು ನಾವು ಊಟ ತಿಂಡಿ ತಿನಿಸುಗಳ ವಿಷಯದಲ್ಲಿ ಚಿಂತೆ ಮಾಡುವುದಾದರೆ ದೇವರು ಏನಂತ ಎನಿಸ್ಕೊಳ್ತಾರೆ ನಮ್ಮನ್ನು. ಬಹಳವಾಗಿ ನಾವು ಎಚ್ಚರಿಕೆಯಾಗಿರಬೇಕು. ಮುಂದೆ, ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನಮ್ಮ ದೇವರಿಗೆ, ನಮ್ಮ ಅಪ್ಪನಿಗೆ, ನಮ್ಮ ತಂದೆಗೆ ಇವು ನಮಗೆ ಅವಶ್ಯಕತೆ ಅಂತ ಗೊತ್ತಿದೆ ಅಂತೆ, ಅದು ನಮಗೆ ತಿಳಿಯಲ್ಪಟ್ಟಿದೆ. ಮುಂದೆ, ನೀವಾದರೂ ದೇವ ರಾಜ್ಯಕ್ಕಾಗಿ ತವಕ ಪಡಿರಿ, ಇದರ ಕೂಡ ಅವು ನಿಮಗೆ ದೊರಕು. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಮಹತ್ವದ ಒಂದು ಅಂಶ. ಏನಂದರೆ, ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಇವತ್ತು ನಾವು ಮಾಡಬೇಕಾದ ವಿಷಯ ಏನಂದರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ದೇವರು ಇವುಗಳು ನಮಗೆ ಒಟ್ಟಿಗೆ ಒದಗಿಸಿ ಕೊಡ್ತಾನೆ. ಇವತ್ತು ದೇವರ ರಾಜ್ಯ ಮತ್ತು ನೀತಿ ಅಂದರೆ ಏನು? ದೇವರ ಕಳಿಸಿಕೊಟ್ಟ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದು, ಆತನ ಮೇಲೆ ನಂಬಿಕೆ ಇಟ್ಟು ಆತನು ಹೇಳಿದ ಮಾರ್ಗದಲ್ಲಿ ನಡೆಯುವುದು, ಆತನೇ ಜೀವವು ಮಾರ್ಗವು ಸತ್ಯ ಅಂತ ನಂಬಿ ಆತನನ್ನೇ ಅರಿಕೆ ಮಾಡಿ ಆತನ ಮಾರ್ಗದಲ್ಲಿ ನಡೆಯುವಂಥದ್ದೇ ನಿಜವಾಗಿಯೂ ದೇವರ ರಾಜ್ಯವಾಗಿದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ, ದೇವರ ರಾಜ್ಯದ ವಿಸ್ತರಣೆಗಾಗಿ ತವಕ ಪಡುವಾಗ, ದೇವರ ರಾಜ್ಯದ ಸೇವೆಗಾಗಿ ತವಕ, ದೇವರು ಬಾಗಿಲುಗಳನ್ನು ತೆರೀತಾನೆ. ನಿಜವಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಎಷ್ಟೋ ನಮ್ಮ ಸೇವೆ ಜೀವಿತದಲ್ಲಿ ನಾವೇನು ಮಾಡ್ತೇವೆ, ನಾವು ಸೇವೆ ಮಾಡುವಂಥದ್ದು ಇಂಡಿವಿಜುವಲ್ ಆಗಿ, ನಮ್ಮ ಮೇಲೂ ಇಲ್ಲ ಕೆಳಗೂ ಇಲ್ಲ, ಆದರೆ ದೇವರು ನಮ್ಮನ್ನು ನಡೆಸ್ತಾ ಇಲ್ವಾ? ಅಂದರೆ ನಮಗೆ ಸಹಾಯವು ಪರಲೋಕದಿಂದ ಬರ್ತದೆ. ದೇವರು ನಮ್ಮ ಸಹಾಯಕನಾಗಿದ್ದಾನೆ. ನಿಜವಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರು ತಾನೇ ತನ್ನ ದೂತರನ್ನು ಕಳಿಸಿ ಬೇಕಾದಂಥ ಸಹಾಯವನ್ನು ಒದಗಿಸ್ತಾನೆ. ಕಾಗೆಗಳು ಎಲಿಯನಿಗೆ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಮತ್ತು ರಾತ್ರಿಯ ಊಟವನ್ನು ತಂದು ಕೊಡ್ತಾ ಇದ್ರು. ಕಾಗೆಗಳು ಈವಾಗಲೂ ಕೂಡ ದೇವರ ಸಹಾಯ ನಿಂತು ಹೋಗಲಿಲ್ಲ. ಪವಿತ್ರಾತ್ಮನ ಎಣ್ಣೆ ಇನ್ನೂ ಕೂಡ ನಿಂತು ಹೋಗಲಿಲ್ಲ. ಎಲಿಷನ ಶಿಷ್ಯನ ಸಾಲಭಾರವನ್ನು ಎಣ್ಣೆಯಿಂದ ತೀರಿಸಿದನು. ಆ ವಿಧವಿ, ಆ ಸ್ತ್ರೀ ಎಣ್ಣೆಯನ್ನು ಹಾಕುವಾಗ ಪಾತ್ರೆಗಳು ನಿಂತು ಹೋಯಿತು, ಬಿಟ್ಟರೆ ಎಣ್ಣೆ ನಿಲ್ಲಿಲ್ಲ. ಆದರೆ ಪವಿತ್ರಾತ್ಮನ ಎಣ್ಣೆ ಇನ್ನೂ ನಿಲ್ಲಿಲ್ಲ. ಅದು ಖಂಡಿತವಾಗಿ ದೇವರು ಮಹಿಮೆಯಾಗಿ ಒದಗಿಸಿಕೊಡುವಾತನಾಗಿದ್ದಾನೆ. ಅದಕ್ಕೆ ಅಲ್ಲಿ ಹೇಳ್ತದೆ, ನೀವಾದರೂ ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ, ಇದರ ಕೂಡ ಅವು ನಿಮಗೆ ದೊರಕುವುದು. ಚಿಕ್ಕ ಹಿಂಡಿ
ಹೆದರಬೇಡ. ಹಾಂ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದೇನೆ. ಹಾಂ, ಚಿಕ್ಕ ಹಿಂಡೆ ಹೆದರಬೇಡ, ಪರಲೋಕ ರಾಜ್ಯವು, ಆ ರಾಜ್ಯ ಅಂದರೆ ಪರಲೋಕ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆ ಸಂತೋಷವುಳ್ಳವನಾಗಿದ್ದಾನೆ. ಎಷ್ಟೋ ಜನ ಹಾಂ, ಪ್ರಾರ್ಥನೆಯಲ್ಲಿ ಚಿಕ್ಕ ಹಿಂಡಂತ, ಇದು ಸಭೆ ಸರಿ ಇಲ್ಲ ಅಂತ ಬರಲ್ಲ, ಎಲ್ಲಿ ದೊಡ್ಡ ಸಭೆ ಉಂಟು ಅಲ್ಲಿ ಹೋಗ್ತಾರೆ. ಹಾಂ ಹಾಂ ಹಾಂ, ಆದರೆ ದೇವರು ಏನು ಹೇಳ್ತಾನೆ, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವು ನಿಮಗೆ ದಯಪಾಲಿಸೋಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದೆ. ಆಮೆನ್. ಎಷ್ಟು ಚಿಕ್ಕ ಹಿಂಡೆ ಇದ್ದರೂ, ಹಿಂಡು ನಮಗೆ ಇಂಪಾರ್ಟೆಂಟ್ ಅಲ್ಲ, ಹಿಂಡಿನಲ್ಲಿದ್ದ ಆತ್ಮಗಳು ಎಷ್ಟು ದೇವರಲ್ಲಿ ಸ್ಥಿರವಾಗಿ ನಿಂತಿದೆ ಅದು ನಮಗೆ ಬೇಕಾಗಿದೆ. ಆಮೆನ್. ಹಿಂಡು ಕಾಂಗ್ರಿಗೇಷನ್ ಎಷ್ಟೋ ದೊಡ್ಡದಿದ್ದರೂ ಅದರಲ್ಲಿರುವ ಆತ್ಮಗಳು ದೇವರ ರಾಜ್ಯಕ್ಕಾಗಿ ಅವರ ಹೃದಯದಲ್ಲಿ ಒಂದು ದಾಹ ಇಲ್ಲದಿದ್ದರೆ ಅದೇನು ಪ್ರಯೋಜನವಿಲ್ಲ. ಹೌದು. ಖಾಲಿ ಆಶೀರ್ವಾದಕ್ಕೋಸ್ಕರ ಬರುವುದು, ಖಾಲಿ ನನಗೆ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಸಾಲ, ಅದಕ್ಕೋಸ್ಕರ ದೇವರ ಹತ್ರ ಅಂಥವರು ದೇವರಿಗೆ ಬೇಡ. ದೇವರಿಗೆ ಅಂತ ದೇವರಿಗೋಸ್ಕರ ನಾನೇನಾದರೂ ಮಾಡಬೇಕು. ಯಶಸ್ವಾಮಿ ನಂಬಿದ ಕೂಡಲೇ ದೇವರಿಗೋಸ್ಕರ ನಾನೇನಾದರೂ ಮಾಡಬೇಕಂದ್ರೆ ಹೃದಯದಲ್ಲಿ ಒಂದು ಯೇಸುಸ್ವಾಮಿಗೋಸ್ಕರ ಸಾಕ್ಷಿಯಾಗಲು ಒಂದು ದಾಹ ಇರಬೇಕು. ಸೊ ದೊಡ್ಡ ಹಿಂಡು ನಮಗೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಚಿಕ್ಕ ಹಿಂಡಾದರೂ ಆ ಹಿಂಡಿನಲ್ಲಿರುವ ಆತ್ಮಗಳು ಸಭಾಪಾಲಕರೊಟ್ಟಿಗೆ ಬೆನ್ನೆಲುಬಾಗಿ ನಿಂತರೆ ಅವರಿಗೆ ದೇವರ ರಾಜ್ಯವನ್ನು ದೇವರು ಪ್ರಕಟಿಸ್ತಾನೆ. ಆಮೆನ್. ಕೊನೆಯದಾಗಿ ಅಲ್ಲಿ ಪ್ರಸಂಗಿಯಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಚನ ಮತ್ತು 7ನೇ ವಚನವನ್ನು ಓದಿಕೊಳ್ಳುವ ಪ್ರಸಂಗಿ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ. ಈಗ ವಿಶೇಷವಾಗಿ ಇಂಥ ಸಂಗತಿಗಳು ಯಾರೇ ಆಗಲಿ ಈ ಮಾಧ್ಯಮ ಮುಖಾಂತರ ಕೇಳುವವರು, ಕಷ್ಟ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಡೆ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ನಾವು ಸೃಷ್ಟಿಕರ್ತನನ್ನು ಸ್ಮರಿಸಲೇಬೇಕು. ಯಾಕಂದರೆ ಕಷ್ಟದ ದಿನಗಳು ಬರುವುದಕ್ಕಿಂತ ಮುಂಚೆ ದೇವರು ಮಾತ್ರ ಅದರಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. 7ನೇ ವಚನ ಓದಿ. ಮಣ್ಣು ಭೂಮಿಗೆ ಇದ್ದ ಹಾಗಾಗುವುದು, ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಆಮೆನ್. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿ ಹೇಳುತ್ತಾನೆ. ಯಪ್ಪ, ಎಂಥ ವಚನ! ಅಂದರೆ ಆ ಕಷ್ಟಕಾಲ ಬರುವುದಕ್ಕಿಂತ ಮುಂಚೆ, ನೀನು ಭೂಮಿ ಬಿಡುವುದಕ್ಕಿಂತ ಮುಂಚೆ ದೇವರನ್ನು ನೀನು ಸ್ಮರಿಸು. ಮಣ್ಣಿಗೆ ಹೋಗಿ ನಿನ್ನ ಆತ್ಮ ಸೃಷ್ಟಿಕರ್ತನ ಹತ್ರ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರನ್ನು ನೀನು ಕೂಗಿಕೊಳ್ಳು. ಯಾಕಂದರೆ ಅಷ್ಟರೊಳಗೆ ನೀನು ಅಂದರೆ ಇದರಿಂದ ನಿನ್ನ ಆತ್ಮದ ರಕ್ಷಣೆ ಉಂಟಾಗ್ತದೆ. ಅದರಿಂದ ದೇವರ ಅಲ್ಲಿ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಅಂದರೆ ಒಂದು ವ್ಯಕ್ತಿಯು, ಒಂದು ಆತ್ಮವು ಸೃಷ್ಟಿಕರ್ತನನ್ನು ಅರಿತುಕೊಳ್ಳಬೇಕಾಗಿದೆ. ಸೃಷ್ಟಿಕರ್ತನನ್ನು ಅರಿಯದೆ ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಆಮೇಲೆ ಇಲ್ಲ. ಎಷ್ಟೋ ಜನ ಸೃಷ್ಟಿಕರ್ತನನ್ನು ಅರಿಯುವುದಿಲ್ಲ. ಸತ್ತ ನಂತರ ಏನೆಲ್ಲ ಆ ಆತ್ಮಕ್ಕೂ ಚಿರಂಜೀವಿ ಆಗೋದಕ್ಕೋಸ್ಕರ ಮಾಡ್ತಾರೆ. ಅದೊಂದು ನಾವು ಹೇಳಿಕೊಳ್ಳುವ ಮತ್ತೊಂದು, ನಿಜವಾದ ಸೃಷ್ಟಿಕರ್ತನನ್ನು ಆರಾಧಿಸುವಾಗ ಅವರನ್ನು ಕೂಡ ತಡೆ ಮಾಡ್ತಾ ಇದ್ದಾರೆ. ಬಹಳ ಡೇಂಜರಸ್ ಇದು ಯಾರ ವಿರುದ್ಧ ಅಂದರೆ ದೇವರ ವಿರುದ್ಧವಾಗಿ ಹೋರಾಡುವುದು. ಬಹಳ ಜನರಿಗೆ ಇದು ಗೊತ್ತಾಗೋದಿಲ್ಲ, ಬಹಳ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಆಲೋಚನೆ ಮಾಡಬೇಕು. ಈಗ ನನಗೆ ಒಂದು ನಮ್ಮ ಸ್ವರ ಈಗ ಕೇಳ್ತಾ ಇದ್ದಾರೆ ಅಂತ ಎನಿಸ್ಕೊಳ್ಳಿ, ಅವನು ಅನ್ಯನಾಗಿರ್ಬೋದು, ಅವನು ಏನು ಮಾಡಬೇಕಂದ್ರೆ ಅವ್ನು ಫಸ್ಟ್ ಆಫ್ ಆಲ್ ಹೇಳಬೇಕು, ದೇವರ ಮಕ್ಕಳ ವಿರುದ್ಧವಾಗಿ ಅವನು ಇವಾಗ ಹೋರಾಡ್ತಾ ಇದ್ದರೆ ಫಸ್ಟ್ ಹೋಗಿ ಮೊಣಕಾಲು ಅಥವಾ ನಾನು ಮಾಡ್ತಿರೋ ಸರಿನ ಒಂದು ಸಣ್ಣ ಪ್ರಾರ್ಥನೆ ಮಾಡು. ದೇವರು ನಿನಗೆ ತಿಳಿಸಿಕೊಡ್ತಾನೆ. ದೇವರ ಆತ್ಮನು ಈಗಲೂ ಇದ್ದಾನೆ, ಆಯಿತಾ? ಅವನು ಎಲ್ಲೂ ಇಲ್ಲ, ನಿನ್ನಲ್ಲಿ ನಮ್ಮಲ್ಲಿ ಇದ್ದಾನೆ, ಸರ್ವಲೋಕದಲ್ಲಿ ಇದ್ದಾನೆ, ಸರ್ವವ್ಯಾಪಿ ಆತನು. ಪ್ರಿಯ ವೀಕ್ಷಕರೇ, ದೇವರ ಸಂದೇಶವನ್ನು ನಾವು ಕೇಳಿದ್ದೇವೆ. ಅಂದರೆ ನಾವು ಪರಲೋಕ ಸೇರಬೇಕಾದರೆ ಪರಲೋಕದಲ್ಲಿ ಇರುವ ದೇವರನ್ನು ಈ ಭೂಮಿಯಲ್ಲಿ ಆರಾಧನೆ ಮಾಡಬೇಕಾಗಿದೆ ಮತ್ತು ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕಾಗಿದೆ. ಯಾಕೆಂದರೆ ಸತ್ತ ನಂತರ ನಾವು ಎಷ್ಟು ಪೂಜೆ ಪುರಸ್ಕಾರ ಮಾಡಿದರೂ
ಜೀವ ಇರುವಾಗ ಸತ್ಯದೇವರನ್ನು ಸೃಷ್ಟಿಕರ್ತನ ಆರಾಧನೆ ಮಾಡದಿದ್ದರೆ ನಾವು ಪರಲೋಕ ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸರ್ವಶಕ್ತ ದೇವರೇ, ಆಸೆಟಿ ವೀಕ್ಷಿಸಿರುವ ಪ್ರತಿಯೊಬ್ಬರನ್ನ ಹಸ್ತಕ್ಕೆ ಒಪ್ಪಿಸುವನಾಗಿದ್ದೇನೆ. ಸತ್ಯ ದೇವರನ್ನು ಕಂಡುಕೊಳ್ಳಲು ಮತ್ತು ಕೇಳಿದ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಲು ನಿನ್ನ ಕೃಪೆ ಕೊಡು. ದೇವರ ಆತ್ಮನೇ, ಯೇಸುವಿನ ನಾಮದಲ್ಲಿ ಆಸೆಟಿ ವೀಕ್ಷಿಸುವ ಪ್ರತಿಯೊಬ್ಬರ ಜೀವಿತದಲ್ಲಿ ಬಾ. ಸತ್ಯ ಯಾವುದು, ಸುಳ್ಳು ಯಾವುದು, ಸೃಷ್ಟಿಕರ್ತನು ಯಾವುದು ಎಂದು ಅರಿತುಕೊಳ್ಳುವ ಭಾಗ್ಯವನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬಿಡುವ ತಂದೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಗಾಡ್.